ನಮಸ್ಕಾರ. ಇದು ನಿಮ್ಮ JBH63 ಅಪ್ಲಯನ್ಸ್ ಚಾನಲ್. ಅರಸೀಕೆರೆ ಕೌಲಾಶಾಂತೇಶ್ವರ ಜನಕಲ್ಯಾಣ ಕೇಂದ್ರದ ತೋಟದಾರ್ಯ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖಂಡರಾದ ಪ್ರಶಾಂತ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ತುಂಬಾ ಕಷ್ಟಪಟ್ಟು ಓದಿದ್ದಾರೆ. ಕಷ್ಟಪಟ್ಟು ಓದಿ ಇಡೀ ಭಾರತ ಸಂವಿಧಾನ ರಚಿಸಿದ್ದಾರೆ. ಅಂತಹ ಕಷ್ಟ ನಿಮಗಿಲ್ಲ. ಎಲ್ಲಾ ಸವಲತ್ತುಗಳು ನಿಮಗಿವೆ. ನೀವು ಶ್ರಮಪಟ್ಟು ಓದಿದರೆ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದು. ಮಹಿಳೆಯರಿಗೆ ಅಂಬೇಡ್ಕರ್ ಅವರು ಸಮಾನತೆಯನ್ನು ತಂದುಕೊಟ್ಟವರು. ಬುದ್ಧ, ಬಸವ, ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳೆಲ್ಲರೂ ನೀವು ಮೈಗೂಡಿಸಿಕೊಳ್ಳಬೇಕು. PUC ತರಗತಿಯ ವಿದ್ಯಾರ್ಥಿ ಜೀವನದ ಬಹು ಮುಖ್ಯವಾದ ಘಟ್ಟವಾಗಿದೆ. ಇಲ್ಲಿ ನೀವು ಚೆನ್ನಾಗಿ ಓದಿ ತಂದೆ, ತಾಯಿ, ಗುರುಗಳಿಗೆ, ಊರಿಗೆ ಕೀರ್ತಿ ತರುವಂತರಾಗಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಸಿದ್ದೇಶ್, ನಾರಾಯಣಗೌಡ, ಉಪನ್ಯಾಸಕರಾದ ರವಿಕುಮಾರ್, ಬಸವರಾಜ್, ರಮೇಶ್, ಕೊಚಕೆಲಿ, ಪ್ರಶಾಂತ್, ದೇವರಾಜ್, ಬೆಟ್ಟಪ್ಪ, ಮಹಂತೇಶ್, ಅಜಯ್ ಪೂಜಾ, ಮುಖ್ಯ ಗುರುಗಳಾದ ಬಸವರಾಜ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದು ನಿಮ್ಮ ಚಾನೆಲ್. ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮನೆಗೆ ಕಸ ಮತ್ತು ಮುಸುರಿಗೆ ಸೀಮಿತವಾಗಿರ್ಬೇಕಾಯ್ತು. ಕಸ ಮುಸುರೆ ಬಟ್ಟೆಗೆ ಸೀಮಿತವಾಗಿರ್ಬೇಕಾಯ್ತು. ಮನೆಯಲ್ಲಿ ಮಕ್ಕಳನ್ನು ಏರ್ತಕ್ಕಂಥ ಯಂತ್ರ ಆಗ್ತಿದ್ರಿ ನೀವು. ನಿಜವಾಗ್ಲೂ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಅವಕಾಶವನ್ನು ಕೊಟ್ಟು ಇವತ್ತು ಸಂವಿಧಾನ ಬರೆದಾರಂದ್ರೆ ಅವರು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಪ್ರತಿಯೊಬ್ಬ ಜಾತಿಯವರಿಗೂ ಪ್ರತಿಯೊಬ್ಬರಿಗೂ ಒಂದು ಏನಾದ್ರೂ ಸಮಾನತೆ ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನ ಬರೆಯಲಿದ್ರೆ ಇವತ್ತು ಬಹಳ ಜನ ನಾವು ಹಿಂದುಳಿತಾ ಇದ್ವಿ. ನಾವು ಇನ್ನೊಂದು ಅಂಬೇಡ್ಕರ್ ಯಾವತ್ತು ಶರ್ಟಿನ ಗುಂಡಿಯನ್ನ ಬಿಚ್ಚಿಕೊಂಡು ಯಾವ ವಿದ್ಯಾರ್ಥಿನೂ ಅಡ್ಡಾಡಬಾರ್ದು. ಅದು ನಿಮ್ಮ ಶಿಕ್ಷಕರಿಗೆ ಕೊಡ್ತಕ್ಕಂಥ ಅಗೌರವ. ಆಮೇಲೆ ನಿಮ್ಮ ಕಡಿಗಳು ನಾವು ಅಷ್ಟು ಜನರು ನೋಡಿದ್ರೆ ಎಲ್ಲ ಬದಲಾವಣೆ ಆಗ್ಬೇಕು. ಏನ್ರಿ ನಿಮ್ ತಲೆ ಕೂದಲಿಲ್ಲ, ನೀವು ಹಂಗಂತೀರಿ, ನಮ್ಮ ತಲೆ ಕೂದಲು ನಾವು ಹೆಂಗ್ ಬೇಕಾದ್ರೂ ಮಾಡ್ತೀವಿ ಅನ್ಬೋದು ನೀವು. ಆದ್ರೆ ಏನಂದ್ರೆ ಇವತ್ತಿನ ದಿನ ನೀವು ಶಿಸ್ತನ್ನ ಕಲಿಲಿದ್ರೆ ಏನು ಕಲಿಯಕ್ ಆಗ್ತಿಲ್ಲ. ನೀವ್ ಹೆಂಗ್ ಹಿಂದೆ ಮುಗಿಕೊಂಡು ಚಾಸ್ತಿ ಮಾಡ್ತೀರೋ ನಾನು ಹಂಗೆ ಮಾಡ್ತಿದ್ದೆ. ನಮ್ಮ ಕ್ಲಾಸ್ಮೇಟ್ ಇಲ್ಲೇ ಬಹಳ ದೂರ ಅಲ್ಲ, ಚಂದ್ರಕಲಾ ಅಂತ ಹೇಳಿ ಆಕೆ ಸ್ವಲ್ಪ ಡುಮ್ಮಿ ಡುಮ್ಮಿ ಅಂತ ರೇಗಿಸ್ತಾ ಇದ್ವಿ. ಇವತ್ತು ಅವಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದಾಳೆ ಅಂದ್ರೆ ಅದನ್ನ ಯಾರನ್ನು ಕೇವಲವಾಗಿ ಕಾಣಬಾರದು ಅಂತ ಅಷ್ಟೇ. ನಾನು PUCಯನ್ನ ನಿಮಗೆ PUC ಮುಗಿಸಿದ್ದೀನಿ, ಡಿಗ್ರಿನೂ ಮುಗಿಸಿದ್ದೀನಿ, B.Ed ಮುಗಿಸಿದ್ದೀನಿ. ನಿಮ್ಮಷ್ಟು ಇವತ್ತು ನಿಮಗೆ ಎಷ್ಟು ಒಳ್ಳೆ ಅವಕಾಶ ಇದೆ ಅಂದ್ರೆ ನಮಗೆ ಇರಲಿಲ್ಲ, ನಿಜವಾಗ್ಲೂ ಇರಲಿಲ್ಲ. ಇದೇನು 7 ಜನ ಮಾತಲ್ಲ. ಇವತ್ತು ನಾವು PUC ವಿದ್ಯಾರ್ಥಿಗಳನ್ನ ಸ್ವಾಗತಿಸತಕ್ಕಂಥದ್ದು ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳು ಕೊನೆಯದಾಗಿ ಅವರಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡತಕ್ಕಂಥದ್ದು ಪ್ರತಿ ವರ್ಷ ಇದು ವಾಡಿಕೆ. ಈ ಸುಮಾರು ಈ ಕಾಲೇಜು ಪ್ರಾರಂಭವಾಗಿ 14ನೇ ವರ್ಷ ಈ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಈಗ ಇದು 14ನೇ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಕೇವಲ 2 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು PUCಗೆ 2011 ಮತ್ತು 12ನೇ ಸಾಲಿನಲ್ಲಿ ಕೇವಲ 2 ವಿದ್ಯಾರ್ಥಿಗಳಿದ್ರು. ಅದು ಬರ್ತಾ ಬರ್ತಾ ಸುಮಾರು ಈಗ 145 ವಿದ್ಯಾರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ PUCಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಈ ವರ್ಷ ಕೇವಲ 53 ವಿದ್ಯಾರ್ಥಿಗಳು ಮಾತ್ರ ದಾಖಲಾತಿಯನ್ನ ಬಯಸ್ತಿರ್ತಕ್ಕಂಥದ್ದು. ಹಾಗೆ 2023-24ನೇ ಸಾಲಿನಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ 76.36ರಲ್ಲಿ ಫಲಿತಾಂಶವನ್ನ ನಮ್ಮ ಕಾಲೇಜು ಪಡೆದಿದೆ. ಉತ್ತಮ ಫಲಿತಾಂಶವನ್ನು ಪಡೆದಿದೆ. ಶೇಕಡವಾರು ಎಲ್ಲ ಉಪನ್ಯಾಸಕರು ಕೂಡ ಒಳ್ಳೆಯ ಉತ್ತಮ ಫಲಿತಾಂಶವನ್ನ ತಂದುಕೊಡುವಲ್ಲಿ ಕಾರಣೀಭೂತರಾಗಿದ್ದಾರೆ. ಇದೇ ರೀತಿಯಾಗಿ ಈ ಸರಿನೂ ಕೂಡ ದ್ವಿತೀಯ PUC ವಿದ್ಯಾರ್ಥಿಗಳು ಉತ್ತಮವಾಗಿರುವಂತಹ ಫಲಿತಾಂಶವನ್ನ ನಿರೀಕ್ಷೆಯಲ್ಲಿದ್ದೇವೆ. ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ಭಾಗವಹಿಸುವುದಕ್ಕೆ ಕಾರಣಭೂತರಾಗಿರ್ತಕ್ಕಂಥದ್ದು ಪಾಟೀಲ್ ಸರ್ ಅವರಿಗೆ ಮತ್ತು ನಮ್ಮ ಪೂಜ್ಯರಿಗೆ, ಅವರಿಗೆ ಮೊದಲೊಮ್ಮೆ ಎಲ್ಲ ಉಪನ್ಯಾಸಕರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ
ಕೇವಲ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಾಗತ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ಳೋದಿಲ್ಲ. ನನ್ನ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಇದು ಸ್ವಾಗತ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ಳಿ. ಯಾಕಂದ್ರೆ ನಾನು